ನಿಮ್ಮ ಮೊದಲ ಚಿತ್ರ ಐ ನೋ ಯು ಆರ್ ವೆರಿ ಮಚ್ ಎಕ್ಸೈಟೆಡ್ ಆ್ಯಂಡ್ ಸಿಕ್ಕಾಪಟ್ಟೆ ಖುಷಿ ಇರುತ್ತೆ ಆ್ಯಂಡ್ ಗಣೇಶನ ವರಪ್ರಸಾದ ಅಂತಲೇ ಹೇಳ್ಬೋದು. ಇವತ್ತಿನ ದಿನ ನಿಮ್ಮ ಒಂದು ಅದ್ಧೂರಿಯಾಗಿ ಸೆಲೆಬ್ರೇಷನ್ ನಡೀತಿದೆ, ಎಷ್ಟು ಖುಷಿ ಇದೆ ಇದರ ಬಗ್ಗೆ? ತುಂಬ ಖುಷಿ ಆಗ್ತಾ ಇದೆ ಮ್ಯಾಮ್. ಮಹಾನಟಿನೇ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನನ್ನ ಲೈಫಲ್ಲಿ. ಇವಾಗ ಮಹಾನಟಿ ಮುಗಿದು ಇವಾಗ ಏಳುಮಲೆ ಸಿನಿಮಾ ಅನ್ನೋದು ಅದು ಒಂದು ಬಿಗ್ ಬ್ಯಾನರ್, ತರುಣ್ ಸರ್ ಪ್ರೊಡಕ್ಷನ್ ಅಂತ ಬಂದಾಗ ತುಂಬ ಖುಷಿ ಆಗುತ್ತೆ. ಐ ಆಮ್ ವೆರಿ ಬ್ಲೆಸ್ಡ್ ಅಂತ ಹೇಳ್ಬೋದು. ಸೂಪರ್. ಝೀ ಕನ್ನಡದಲ್ಲಿ ಇದ್ದಿದ್ದಕ್ಕೆ ಈ ಒಂದು ಆಪರ್ಚುನಿಟಿ ಸಿಕ್ತು ಅಂತ ನಿಮ್ಗೆ ಯಾರಾದರೂ ಹೇಳಿದಾರಾ? ಬಿಕಾಸ್ ತರುಣ್ ಸರ್ ಕೂಡ ಅಲ್ಲೇ ಇದ್ದರು. ಮೈಟ್ ಬಿ ನೀವು ಬೇರೆ ಒಂದು ಚಾನಲಲ್ಲಿ ಇದ್ದಿದ್ರು ಅಥವಾ ಬೇರೆ ಕಡೆಯಿಂದ ನಿಮಗೆ ಇಷ್ಟು ದೊಡ್ಡ ಆಪರ್ಚುನಿಟಿ ಮೈಟ್ ಬಿ ಸಿಗ್ತಿರ್ಲಿಲ್ಲ. ಹೌ ಥ್ಯಾಂಕ್ಫುಲ್ ಆ್ಯಂಡ್ ಆ ವಿಚಾರದ ಬಗ್ಗೆ ಏನು ಹೇಳ್ತೀರಾ? ಫಸ್ಟ್ಲಿ ನಾನು ಝೀ ಆ್ಯಂಡ್ ಮಹಾನಟಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಫ್ಕೋರ್ಸ್ ಮಹಾನಟಿ ವೇದಿಕೆ ಇದ್ದಿದ್ದಕ್ಕೇ ನನಗೆ ಏಳುಮಲೆ ಸಿನಿಮಾ ಸಿಕ್ಕಿದ್ದು ಆ್ಯಂಡ್ ತರುಣ್ ಸರ್ನ ಅಲ್ಲಿ ನೋಡೋದಕ್ಕೆ ಅವಕಾಶ ಸಿಕ್ಕಿದ್ದು ಆ್ಯಂಡ್ ಅವರು ನನ್ನ ಆ್ಯಕ್ಟಿಂಗ್ನ ಗುರುತಿಸೋದಕ್ಕೆ ಆ ಟೈಮ್ ಸಿಕ್ಕಿದ್ದು ಮಹಾನಟಿ ವೇದಿಕೆನೇ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೋಸ್ಟ್ ಪ್ರಾಬಬ್ಲಿ ಬೇರೆ ಚಾನಲಲ್ಲಿದ್ದರೂ ಆಗ್ತೈತೇನೋ, ಬಟ್ ಈ ನಮ್ಮ ಝೀಯಲ್ಲಿ ಇದ್ದಿದ್ದರಿಂದ ಮಹಾನಟಿ ವೇದಿಕೆಯಿಂದ ಅದು ಮಹಾನಟಿ ಅಂತ ರಿಯಾಲಿಟಿ ಶೋ ಇದ್ದಿದ್ದೆ ಆ್ಯಕ್ಟಿಂಗೋಸ್ಕರ ಅಲ್ಲ. ಸೊ ಆ್ಯಕ್ಟಿಂಗ್ ಗುರುತಿಸಿನೇ ತರುಣ್ ಸರಿಂದ ಆಪರ್ಚುನಿಟಿ ಸಿಕ್ಕಿದ್ದು, ಆಫರ್ ಬಂದಿದ್ದು ಅಂತ ನನಗನ್ಸುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಝೀ ಆ್ಯಂಡ್ ಮಹಾನಟಿ ವೇದಿಕೆ. ಯಾವಾಗಲೂ ನಾನು ಎಲ್ಲೇ ಹೋದ್ರೂ ಮಹಾನಟಿ ವೇದಿಕೆ ನೆನೆಸ್ಕೊಳ್ತೀನಿ. ಅವತ್ತು ನಾನೇನಾದರೂ ಆಡಿಷನ್ ಕೊಟ್ಟಿರಲಿಲ್ಲ ಮಹಾನಟಿಗೆ ಅಂದಿದ್ದರೆ ಇವತ್ತು ನಾನು ಇಲ್ಲಿ ಕುತ್ಕೊಂಡು ನಿಮ್ಮ ಜೊತೆ ಮಾತಾಡ್ತಾ ಇರಲಿಲ್ಲ. ಎಲ್ಲ ಹೇಗೆ ನಡೀತಾ ಇದೆ ಅದೊಂಥರ ಖುಷಿ ಆಗುತ್ತೆ, ಪ್ರೌಡ್ ಮೂಮೆಂಟ್. ಇವ್ರನ್ನ ಸುದೀಪ್ ಸರ್ನ ಮೀಟ್ ಮಾಡಿದೆ, ಸುದೀಪ್ ಸರ್ನ ನೋಡಿದೆ, ಬರೀ ನೋಡಿದ್ರೂ ಮೀಟ್ ಮಾಡಿದೆ ಅಂತಲೇ ಹೇಳ್ತಾ ಇದ್ದೆ. ಆ್ಯಂಡ್ ಯಶ್ ಸರ್ನ ನೋಡಿದೆ, ಮೀಟ್ ಮಾಡಿದೆ, ಲೈಕ್ ಈ ಥರ ಹೇಳ್ತಾ ಇದ್ದೆ. ಬಟ್ ಅವ್ರು ಯಾರೂ ನಂಬ್ತಾ ಇರಲಿಲ್ಲ. ಸುಳ್ಳು ಹೇಳ್ತೀಯ, ಹೋಗೋ ನಿನಗೆ ಫೋಟೋ ಇದೆ, ನಾನು ಫೋಟೋನೇ ತೊಗೋತಾ ಇರಲಿಲ್ಲ. ಅವಾಗೆಲ್ಲ ಫೋನ್ ಅನ್ನೋದೆಲ್ಲ ಅಷ್ಟು ಇರ್ತಿರ್ಲಿಲ್ಲ ಅಲ್ಲ. ಇವಾಗ ಅನಿಸುತ್ತೆ ದರ್ಶನ್ ಸರಿಂದ ಒಂದು ವಿಶ್ ಬಂದರೆ ಖುಷಿ ಆಗುತ್ತೆ. ವಿಶ್ ಬರಲಿ, ಹೌದು ಹಾರೈಸಿಕೋ. ನಾನು ಅನ್ಕೋತಾ ಇದ್ದೆ ಇವಾಗ ಯಾರೇ ಒಬ್ಬರು ನನಗೆ ಬೈದ್ರೂ ಮುಂದೊಂದು ದಿನ ಬರುತ್ತೆ, ಅವಾಗ ನೋಡ್ಕೋತೀನಿ, ನಾನು ಹೀರೋಯಿನ್ ಆಗ್ತೀನಲ್ಲ ಅವಾಗ ನಿನ್ನ ನೋಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ದೆ ಎಲ್ರಿಗೂ. ಸುಮ್ಮನೆ ಏನೋ ಹೇಳ್ತಾ ಇದ್ದೆ, ಬಟ್ ಅದು ನಿಜ ಆಗುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಬಟ್ ಯಾವಾಗ ಈ ಏಜಲ್ಲಿ ಅಂತ ನಾನು ಅಂದ್ಕೊಂಡಿಲ್ಲ. ಬಟ್ ಆ್ಯಕ್ಟರ್ ಆಗಬೇಕು, ಒಂದು ಕಾಣಿಸ್ಕೊಳ್ಬೇಕು, ಜನ ನನ್ನ ರೆಕಗ್ನೈಸ್ ಮಾಡಬೇಕು ಅನ್ನೋದು ನನಗೆ ತುಂಬ ಇತ್ತು. ಬಟ್ ಇಷ್ಟು ದೊಡ್ಡ ಮಟ್ಟದಲ್ಲಿ ದೇವ್ರು ಕೊಡ್ತಾನೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಥ್ಯಾಂಕ್ ಯು ಗಾಡ್. ಏಳುಮಲೆನ ಜನ ಯಾಕೆ ಬಂದು ವೀಕ್ಷಿಸಬೇಕು? ಜನ ಯಾಕೆ ನೋಡಬೇಕು ಅಂದರೆ ಅಫ್ಕೋರ್ಸ್ ಇವಾಗ ನಮ್ಮ ಪ್ರೊಡ್ಯೂಸರ್ ಅದ್ರ ಬಗ್ಗೆ ಮಾತಾಡಿದ್ರು ಪ್ರೆಸ್ ಮೀಟ್. ಆ್ಯಂಡ್ ತರುಣ್ ಸರ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ನಮ್ಮ ಏಳುಮಲೆ ಚಿತ್ರ. ಆ್ಯಂಡ್ ನಮ್ಮ ಸಿನಿಮಾದಲ್ಲಿ ಏನಕ್ಕೆ ಇದನ್ನು ಸಿನಿಮಾ ನೋಡಬೇಕು ಅಂತ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಈಗಿನ ಜೆನ್ಜಿ ಕಿಡ್ ಏನಿದ್ದಾರೆ ಅವರಿಗೆ ಪ್ರೀತಿ ಅಂತ ಅಂದರೆ ಕಾಮನ್ ಆಗಿಬಿಟ್ಟಿದೆ. ಇವತ್ತೊಬ್ರು ಇರ್ತಾರೆ ಆ್ಯಂಡ್ ನೆಕ್ಸ್ಟ್ ನೀನಿಲ್ವಾ ಇನ್ನೊಬ್ರು ಸಿಗ್ತಾರೆ ಅನ್ನೋ ಥರ ಇದೆ. ಎಲ್ರಿಗೂ ಹಾಗೆ ಹೇಳ್ತಾ ಇಲ್ಲ, ಬಟ್ ಆ ಥರ ಇದೆ ನಾನು ನೋಡಿರೋ ಪ್ರಕಾರ. ಅದೇ ಓಲ್ಡ್ ಜನ್ರೇಷನಲ್ಲಿ 2000 ಅಲ್ಲಿ ಹೇಗಿತ್ತು ಪ್ರೀತಿ ಅಂತ ಅಂದರೆ, ಆ್ಯಂಡ್ 90s ಪ್ರೀತಿ ಬಗ್ಗೆ ಪ್ರೀತಿ ಅಂದರೆ ಎಷ್ಟು ಇಂಪಾರ್ಟೆಂಟ್ ಇತ್ತು ಆವಾಗ. ಒಂದು ಪ್ರೀತಿಗೆ ಅವ್ರು ಎಷ್ಟು ಸ್ಟ್ರಗಲ್ ಮಾಡಿರ್ತಾರೆ, ಇದೆಲ್ಲ ನಾವು ಈ ಸಿನಿಮಾದಲ್ಲಿ ನೋಡ್ಬೋದು. ಆ್ಯಂಡ್ ನಾನು ಕೂಡ ಸಾಕಷ್ಟು ಪ್ರೀತಿ ಅಂದರೆ ಎಕ್ಸ್ಪೀರಿಯನ್ಸ್ ಮಾಡಿದ್ದು ಈ ಸಿನಿಮಾದಲ್ಲೇ ಅಂತ ಹೇಳ್ಬೋದು, ಏಳುಮಲೆ. ಅದಕ್ಕೆ ನೀವು ಹೇಗಿತ್ತು ನಿಜವಾದ ಪ್ರೀತಿ ಅಂದರೆ, ಪ್ಯೂರ್ ಇಂಟೆನ್ಸಿವ್ ಲವ್ ಸ್ಟೋರಿ ಅಂದರೆ ಏನು ಅಂತ ನಮ್ಮ ಏಳುಮಲೆ ಸಿನಿಮಾದಲ್ಲಿ ತಿಳ್ಕೊಬೋದು. ಆ್ಯಂಡ್ ಆಫ್ಕೋರ್ಸ್ ತುಂಬ ಇದೆ ವಿಷಯಗಳು ತಿಳ್ಕೊಳ್ಳೋದು. ನನಗೆ ಈ ಸಿನಿಮಾದಲ್ಲಿ ಪ್ರೀತಿ ಅಂದರೆ ಏನು ಅಂತ ಗೊತ್ತಾಗತ್ತೆ. ಸೂಪರ್. ಒಂದು ಹಾಡುಗಳ ಕಡೆ ಬಂದಾಗ ಹೇಗಿದೆ ಮೂವಿಯಲ್ಲಿ ಹಾಡುಗಳಾಗಿರ್ಬೋದು, ಅಥವಾ ನಿಮ್ಮ ಫೇವ್ರೇಟ್ ಯಾವುದಾದ್ರೂ? ಫೇವ್ರೇಟ್ ಅಂತ ಮೂರು ಇಷ್ಟನೇ ನನಗೆ. ಯಾಕಂದರೆ ಅದು ನನ್ನ ಸಿನಿಮಾ ಸಾಂಗ್ ಅಲ್ವಾ, ನನಗೆ ಮೂರು ಇಷ್ಟ ಆಗೇ ಆಗುತ್ತೆ. ಅಂದರೆ ಒಂದು ಟೈಮಲ್ಲಿ ನಾವು ಒಂದೊಂದು ಸಾಂಗ್ನ ಇಷ್ಟಪಡ್ತೀವಿ. ಇವಾಗ ನಾವು ಸ್ಯಾಡ್ ಆಗಿದ್ದರೆ ಅವಾಗ ಒಂದು ಸಾಂಗ್ ಪ್ಲೇ ಮಾಡ್ತೀವಿ. ಆ್ಯಂಡ್ ಖುಷಿಯಾಗಿದ್ದಾಗ ಒಂದು ಸಾಂಗ್, ಲೈಕ್ ಆ ಥರ ಎಲ್ಲರಿಗೂ ಒಂದು ಟೈಮಲ್ಲಿ. ಇವಾಗ ಒಂದೇ ಸಾಂಗ್ ಎಲ್ಲರೂ ಇಷ್ಟಪಡಬೇಕು ಅಂತ ಅಲ್ಲ, ಪ್ರತಿಯೊಬ್ಬರಿಗೂ. ಆ್ಯಂಡ್ ಕಾಪಾಡೋ ಸಾಂಗ್ ಕೇಳಿದಾಗ ಅದು ವಿಷುವಲ್ಸ್ ಜೊತೆ ನೋಡಿದಾಗ ಓ ಮೈ ಗಾಡ್, ನನಗೆ ನಿಜವಾಗ್ಲೂ ಅಳು ಬಂತು. ನನ್ನ ಸಿನಿಮಾ ನಾನು ಆಡಿಯನ್ಸ್ ಆಗಿ ನೋಡಿದಾಗ ತುಂಬ ಅಳು ಬಂತು. ಏನು ಬರೆದಿದ್ದಾರೆ ಲಿರಿಕ್ಸ್ ಆಗಿರಲಿ, ನಮ್ಮ ಇಮಾನ್ ಸರ್ ಆ್ಯಂಡ್ ಮಂಗ್ಲಿ ಮ್ಯಾಮ್ ಹಾಡಿರೋದು ತುಂಬ ಖುಷಿ ಆಯಿತು. ಆ್ಯಂಡ್ ಯಾವಾಗ ನಾನಿನ್ನ ಸೇರೋದು ಯಾವಾಗ, ಇದರಲ್ಲೇ ಗೊತ್ತಾಗುತ್ತೆ, ಈ ಲೈನಲ್ಲೇ ಗೊತ್ತಾಗುತ್ತೆ ನಮ್ಮ ಸಿನಿಮಾ ಏನು ಅಂತ. ಆ್ಯಂಡ್ ಈ ಪ್ರೀತಿಲಿ ಯಾರು ಅಂದರೆ ಅವರಿಬ್ಬರು ಯಾವಾಗ ಸೇರ್ತಾರೆ ಅನ್ನೋದೇ ಈ ಸಿನಿಮಾದಲ್ಲಿ ತೋರಿಸಿರ್ಬೋದು. ಆ್ಯಂಡ್ ಅಫ್ಕೋರ್ಸ್ ತುಂಬ ಇದೆ.
ಆ ಸಿನಿಮಾದಲ್ಲಿ ಓಕೆ, ಈ ಚಿತ್ರದ ನಂತರ ಇನ್ಯಾವುದಾದ್ರು ಚಿತ್ರಗಳು ಸೈನ್ ಅಪ್ ಮಾಡಿದ್ದೀರಾ ಹೇಗೆ? ತುಂಬ ಬರ್ತಾ ಇದೆ ಸ್ಕ್ರಿಪ್ಟ್ಸ್ ಆ್ಯಂಡ್ ನಾನು ಎಲ್ಲ ಸ್ಕ್ರಿಪ್ಟ್ಸ್ನೂ ಡಿಸ್ಕಸ್ ಮಾಡ್ತಾ ಇರೋದು ತರುಣ್ ಸರ್ ಜೊತೆನೇ. ತರುಣ್ ಸರ್ ತುಂಬ ಗೈಡೆನ್ಸ್ ಕೊಡ್ತಾ ಇದ್ದಾರೆ. ಸೊ ನನಗೆ ಇವಾಗ ಆಫ್ಟರ್ ಏಳುಮಲೆ ಆದಮೇಲೆ ಯಾವ ಸ್ಕ್ರಿಪ್ಟು ಸೂಟ್ ಆಗುತ್ತೆ ಆ್ಯಂಡ್ ನನಗೆ ಮೇಯ್ನಾಗಿ ಸ್ಕ್ರಿಪ್ಟ್ ಚೆನ್ನಾಗಿರಬೇಕು ಆ್ಯಂಡ್ ನನ್ನ ಆ್ಯಕ್ಟಿಂಗ್ಗೆ ಒಳ್ಳೆ ಸ್ಪೇಸ್ ಇರಬೇಕು ಅಂತ ನಾನು ಹುಡುಕ್ತಾ ಇದ್ದೀನಿ. ಖಂಡಿತ ಸ್ಕ್ರಿಪ್ಟ್ಸ್ಗಳು ಬರ್ತಾ ಇದೆ. ಏಳುಮಲೆ ಆದ ತಕ್ಷಣ ಖಂಡಿತವಾಗ್ಲೂ ಇನ್ನೊಂದು ಸಿನಿಮಾ ಮುಖಾಂತರ ಬರ್ತೀನಿ. ಸೂಪರ್ ವೆರಿ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಎಸ್ ಐ ವಿಶ್ ದಟ್ ಆ್ಯಂಡ್ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದಿಸ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ಮಹಾನಟಿ ಪ್ರಿಯಾಂಕಾ ಆಗಿ ನನಗೆ ಒಂದೊಳ್ಳೆ ಪ್ರೀತಿ ಸಪೋರ್ಟ್ನ ಕೊಟ್ಟಿದ್ದೀರಾ. ಇವಾಗ ಏಳುಮಲೆ ಸಿನಿಮಾದಲ್ಲಿ ರೇವತಿಯಾಗಿ ನಿಮ್ಮ ಚಿನ್ನಿಯಾಗಿ ಬರ್ತಾ ಇದ್ದೀನಿ. ಸೊ ಮಿಸ್ ಮಾಡದೆ, ಇದೇ ಸೆಪ್ಟೆಂಬರ್ 5ನೇ ತಾರೀಕು ನಮ್ಮ ಏಳುಮಲೆ ಚಿತ್ರ ಬರ್ತಾ ಇದೆ. ಮಿಸ್ ಮಾಡದೆ ನಿಮ್ಮ ಫ್ಯಾಮಿಲಿ ಜೊತೆ ಹೋಗಿ ಕೂತ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್.